ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಐಪಿಎಲ್ ಬಗ್ಗೆ, ಐಪಿಎಲ್ ನಲ್ಲಿ ಆಡುವ ತಂಡಗಳ ಬಗ್ಗೆ ನಿಮ್ಗೆ ಹಲವು ವಿಚಾರ ಗೊತ್ತಿರಬಹುದು. ಆದ್ರೆ ಆ ತಂಡಗಳ ಮಾಲೀಕರ ಬಗ್ಗೆ ಅಷ್ಟೊಂದು ಗೊತ್ತಿರ್ಲಿಕ್ಕಿಲ್ಲ. ಹಾಗಿದ್ರೆ ಐಪಿಎಲ್ ನ 10 ತಂಡಗಳ ಮಾಲೀಕರು ಯಾರು, ಅವರೆಷ್ಟು ಶ್ರೀಮಂತರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂಬೈ ಇಂಡಿಯನ್ಸ್ ಐಪಿಎಲ್ ನಲ್ಲಿ 5 ಬಾರಿ ಚಾಂಪಿಯನ್ ಆಗಿರೋ ತಂಡವಿದು. ಇಂಥ ತಂಡದ ಮಾಲೀಕತ್ವವನ್ನ ದೇಶದ ದೈತ್ಯ ಕಂಪನಿಗಳಲ್ಲಿ ಒಂದಾದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಹೊಂದಿದೆ. ಈ ಕಂಪನಿಯು ಇಂಧನ, ಪೆಟ್ರೋಕೆಮಿಕಲ್ಸ್, ನೈಸರ್ಗಿಕ ಅನಿಲ, ದೂರಸಂಪರ್ಕ, ಮಾಸ್ ಮೀಡಿಯಾ, ಟೆಕ್ಸ್ಟೈಲ್ ಮುಂತಾದ ಉದ್ಯಮಗಳಲ್ಲಿ ತೊಡಗಿಕೊಂಡಿದೆ. ಇದರ ಒಟ್ಟು ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ 17 ಲಕ್ಷ ಕೋಟಿ. 100 ಕೋಟಿ ಅಲ್ಲ, 1000 ಕೋಟಿ ಅಲ್ಲ, ಲಕ್ಷ ಕೋಟಿನೂ ಅಲ್ಲ, 17 ಲಕ್ಷ ಕೋಟಿ. ಮುಂಬೈನಲ್ಲಿ ಕೇಂದ್ರ ಕಚೇರಿ ಹೊಂದಿರೋ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖೇಶ್ ಅಂಬಾನಿದು. ಇವರು ಬರೋಬ್ಬರಿ 8 ಲಕ್ಷ ಕೋಟಿ ಆಸ್ತಿಗೆ ಮಾಲೀಕರಾಗಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್, ಡಿಸಿ ಅಥವಾ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇದುವರೆಗೆ ಐಪಿಎಲ್ ಟ್ರೋಫಿ ಗೆದ್ದಿಲ್ಲ. ಈ ಹಿಂದೆ ಡೆಲ್ಲಿ ಡೇರ್ ಡೆವಿಲ್ಸ್ ಅಂತ ಕರೆಯಲ್ಪಡುತ್ತಿದ್ದ ಈ ತಂಡದ ಮಾಲೀಕರು ಜೆಎಸ್ಡಬ್ಲ್ಯೂ ಗ್ರೂಪ್ ಮತ್ತು ಜಿಎಂಆರ್ ಗ್ರೂಪ್. ಅಂದಹಾಗೆ ಜೆಎಸ್ಡಬ್ಲ್ಯೂ ಗ್ರೂಪ್ ಸ್ಟೀಲ್, ಸಿಮೆಂಟ್, ಪೇಂಟ್ಸ್, ಇಂಧನ ಮುಂತಾದ ಬಿಸಿನೆಸ್ ನಡೆಸುತ್ತೆ. ಇದರ ಮಾರುಕಟ್ಟೆ ಮೌಲ್ಯ 2.6 ಲಕ್ಷ ಕೋಟಿ. ಇನ್ನು ಜಿಎಂಆರ್ ಗ್ರೂಪ್ ಏರ್ಪೋರ್ಟ್ ಗಳನ್ನ ಅಭಿವೃದ್ಧಿಪಡಿಸೋದು, ಅವುಗಳನ್ನ ನಿರ್ವಹಿಸೋದು, ಹೆದ್ದಾರಿ, ಇಂಧನ ಮುಂತಾದ ಬಿಸಿನೆಸ್ ನಡೆಸುತ್ತೆ. ಇದರ ಮಾರುಕಟ್ಟೆ ಮೌಲ್ಯ 8 ಲಕ್ಷ ಕೋಟಿ. ಎರಡೂ ಸೇರಿಸಿದ್ರೆ 10.6 ಲಕ್ಷ ಕೋಟಿ ಆಗುತ್ತೆ. ಜಿಎಂಆರ್ ಗ್ರೂಪ್ ಸ್ಥಾಪಕರಾದ ಜಿಎಂ ರಾವ್ ಸುಮಾರು 26,000 ಕೋಟಿ ಆಸ್ತಿ ಹೊಂದಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಆರ್ಸಿಬಿ ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದುವರೆಗೆ ಕಪ್ ಗೆದ್ದಿಲ್ಲ. ಯುನೈಟೆಡ್ ಸ್ಪಿರಿಟ್ಸ್ ಈ ತಂಡದ ಓನರ್. ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರೋ ಇದು ಹಲವು ಬ್ರ್ಯಾಂಡ್ ಗಳೊಂದಿಗೆ ಮದ್ಯದ ಬಿಸಿನೆಸ್ ನಡೆಸುತ್ತೆ. ಇದರ ಬ್ರ್ಯಾಂಡ್ ಗಳಲ್ಲಿ ರಾಯಲ್ ಚಾಲೆಂಜ್ ಅಥವಾ ಆರ್ಸಿ ಕೂಡ ಒಂದು. ಇದೇ ಹೆಸರನ್ನ ತಂಡಕ್ಕೆ ಇಡಲಾಗಿದೆ. ಉಳಿದಂತೆ ಬ್ಯಾಗ್ ಪೈಪರ್, ಮೆಕ್ಡೊವೆಲ್ಸ್ ನಂಬರ್ 1, ಸಿಗ್ನೇಚರ್, ಕಿಂಗ್ ಫಿಶರ್ ಮುಂತಾದ ಬ್ರ್ಯಾಂಡ್ ಗಳನ್ನ ಹೊಂದಿದೆ ಯುನೈಟೆಡ್ ಸ್ಪಿರಿಟ್ಸ್. ಈ ಕಂಪನಿಯ ಮಾರುಕಟ್ಟೆ ಮೌಲ್ಯ ಸುಮಾರು 1 ಲಕ್ಷ ಕೋಟಿ. ಅಂದಹಾಗೆ ಇದು ಇಂಗ್ಲೆಂಡ್ ಮೂಲದ ಡಿಯಾಜಿಯೋ ಕಂಪನಿಯ ಅಂಗಸಂಸ್ಥೆ. ಡಿಯಾಜಿಯೋದ ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ 5 ಲಕ್ಷ ಕೋಟಿ ರೂಪಾಯಿ. ಗುಜರಾತ್ ಟೈಟನ್ಸ್ ತಾನು ಆಡಿದ ಮೊದಲ ಸೀಸನ್ ನಲ್ಲೇ ಚಾಂಪಿಯನ್ ಆದ ತಂಡವಿದು. ಗುಜರಾತ್ನ ಟೊರೆಂಟ್ ಗ್ರೂಪ್ ಮತ್ತು ಲಕ್ಸೆಂಬರ್ಗ್ ಮೂಲದ ಸಿವಿಸಿ ಕ್ಯಾಪಿಟಲ್ ಪಾರ್ಟ್ನರ್ಸ್ ಇದರ ಮಾಲೀಕರಾಗಿದ್ದಾರೆ. ಗ್ಯಾಸ್, ವಿದ್ಯುತ್, ಔಷಧ ಮುಂತಾದ ಬಿಸಿನೆಸ್ ಹೊಂದಿರೋ ಟೊರೆಂಟ್ ಗ್ರೂಪ್ ನ ಮಾರುಕಟ್ಟೆ ಮೌಲ್ಯ ಸುಮಾರು 2 ಲಕ್ಷ ಕೋಟಿ. ಇತ್ತ ಈಕ್ವಿಟಿ ಮತ್ತು ಹೂಡಿಕೆ ಸಲಹಾ ಕಂಪನಿಯಾದ ಸಿವಿಸಿ ಕ್ಯಾಪಿಟಲ್ ಪಾರ್ಟ್ನರ್ಸ್ ನ ಮಾರುಕಟ್ಟೆ ಮೌಲ್ಯ ಕೂಡ 2 ಲಕ್ಷ ಕೋಟಿ. ಎರಡೂ ಸೇರಿಸಿದ್ರೆ 4 ಲಕ್ಷ ಕೋಟಿ ಆಗುತ್ತೆ. ಸನ್ ರೈಸರ್ಸ್ ಹೈದರಾಬಾದ್ ಒಂದು ಸಲ ಐಪಿಎಲ್ ಚಾಂಪಿಯನ್ ಆಗಿರೋ ತಂಡವಿದು. ಚೆನ್ನೈನಲ್ಲಿ ಕೇಂದ್ರ ಕಚೇರಿ ಹೊಂದಿರೋ ಸನ್ ಗ್ರೂಪ್ ಇದರ ಓನರ್. ಇದು ಟಿವಿ ಚಾನೆಲ್, ಎಫ್ಎಂ ರೇಡಿಯೋ ಸ್ಟೇಷನ್, ನ್ಯೂಸ್ ಪೇಪರ್, ಮ್ಯಾಗಝಿನ್, ಸನ್ ಡೈರೆಕ್ಟ್ ಸೇರಿದಂತೆ ಹಲವು ಬಿಸಿನೆಸ್ ಗಳನ್ನ ಹೊಂದಿದೆ. ಇದರ ಮಾರುಕಟ್ಟೆ ಮೌಲ್ಯ 26,000 ಕೋಟಿ. ಸನ್ ಗ್ರೂಪ್ ಸ್ಥಾಪಿಸಿದ್ದು ಕಲಾನಿಧಿ ಮಾರನ್. ದೇಶದ ಆಗರ್ಭ ಶ್ರೀಮಂತರಲ್ಲಿ ಒಬ್ಬರಾಗಿರೋ ಇವರ ಬಳಿ ಸುಮಾರು 25,000 ಕೋಟಿ ಆಸ್ತಿ ಇದೆ. ಇವರ ಮಗಳಾದ ಕಾವ್ಯ ಮಾರನ್ ಐಪಿಎಲ್ ಬಿಡ್ಡಿಂಗ್ ಮತ್ತು ಮ್ಯಾಚ್ ಇದ್ದಾಗ ತಂಡದ ಜೆರ್ಸಿ ತೊಟ್ಟು ಗಮನ ಸೆಳೀತಾರೆ. ಲಕ್ನೋ ಸೂಪರ್ ಜಾಯಿಂಟ್ಸ್ 2022ರಲ್ಲಿ ಜನ್ಮ ಪಡೆದ ಈ ತಂಡ ಇದುವರೆಗೆ ಟ್ರೋಫಿ ಗೆದ್ದಿಲ್ಲ. ಇದರ ಮಾಲೀಕರು ಆರ್ಪಿ ಸಂಜೀವ್ ಗೋಯಂಕಾ ಗ್ರೂಪ್. ಈ ಕಂಪನಿಯು ಇಂಧನ, ರಿಟೇಲ್ ಬಿಸಿನೆಸ್, ಐಟಿ ಸೇವೆ, ಎಂಟರ್ಟೈನ್ಮೆಂಟ್, ಮೀಡಿಯಾ, ಮೂಲಸೌಕರ್ಯ, ಶಿಕ್ಷಣ ಮುಂತಾದ ಕ್ಷೇತ್ರದಲ್ಲಿ ಬಿಸಿನೆಸ್ ಹೊಂದಿದೆ. ಇದರ ಮಾರುಕಟ್ಟೆ ಮೌಲ್ಯ ಸುಮಾರು 3,000 ಕೋಟಿ. ಇಂಥ ಆರ್ಪಿ ಸಂಜೀವ್ ಗೋಯಂಕಾ ಗ್ರೂಪ್ ಅನ್ನ ಸ್ಥಾಪಿಸಿದ್ದು ಉದ್ಯಮಿ ಸಂಜೀವ್ ಗೋಯಂಕಾ. ಇವರು 32,000
ಕೋಟಿ ಆಸ್ತಿಗೆ ಒಡೆಯರಾಗಿದ್ದಾರೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಕೆಕೆಆರ್ ಅಥವಾ ಕೋಲ್ಕತ್ತಾ ನೈಟ್ ರೈಡರ್ಸ್ 3 ಸಲ ಕಪ್ ಗೆದ್ದಿದೆ. ಈ ತಂಡದ ಓನರ್ ರೆಡ್ ಚಿಲ್ಲೀಸ್ ಎಂಟರ್ಟೈನ್ಮೆಂಟ್. ಮುಂಬೈನಲ್ಲಿ ಕೇಂದ್ರ ಕಚೇರಿ ಹೊಂದಿರೋ ಇದು ಸಿನಿಮಾ ಪ್ರೊಡಕ್ಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಕಂಪನಿಯಾಗಿದೆ. ರೆಡ್ ಚಿಲ್ಲೀಸ್ ಸ್ಥಾಪಿಸಿದ್ದು ಬಾಲಿವುಡ್ ನಟ ಶಾರುಖ್ ಖಾನ್ ಮತ್ತು ಪತ್ನಿ ಗೌರಿ ಖಾನ್. ಅದರಂತೆ ಕೆಕೆಆರ್ ತಂಡದ ಮಾಲೀಕರು ಕೂಡ ಆಗಿದ್ದಾರೆ. ಶಾರುಖ್ ಖಾನ್ ಬಳಿ ಸುಮಾರು 6,000 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರು ಮಾತ್ರವಲ್ಲದೆ ಬಾಲಿವುಡ್ ನಟಿ ಜೂಹಿ ಚಾವ್ಲಾ ಮತ್ತು ಅವರ ಗಂಡ ಜಯ್ ಮೆಹ್ತಾ ಕೂಡ ಕೆಕೆಆರ್ ತಂಡದಲ್ಲಿ ಷೇರು ಹೊಂದಿದ್ದಾರೆ. ಜೂಹಿ ಚಾವ್ಲಾ 4,600 ಕೋಟಿ ಆಸ್ತಿಗೆ ಒಡತಿಯಾಗಿದ್ರೆ ಜಯ್ ಮೆಹ್ತಾ ಬಳಿ 4,000 ಕೋಟಿ ಆಸ್ತಿ ಇದೆ. ಮೂವರದ್ದು ಸೇರಿಸಿದ್ರೆ 14,600 ಕೋಟಿ ಆಗುತ್ತೆ. ಚೆನ್ನೈ ಸೂಪರ್ ಕಿಂಗ್ಸ್ ಐಪಿಎಲ್ ನಲ್ಲಿ 5 ಬಾರಿ ಚಾಂಪಿಯನ್ ಆಗಿರೋ ತಂಡವಿದು. ಇಂಥ ಸಿಎಸ್ಕೆ ತಂಡದ ಮಾಲೀಕರು ದಿ ಇಂಡಿಯಾ ಸಿಮೆಂಟ್ಸ್ ಲಿಮಿಟೆಡ್. ಇದು ದೇಶದ ಪ್ರತಿಷ್ಠಿತ ಸಿಮೆಂಟ್ ಉತ್ಪಾದಕ ಕಂಪನಿಗಳಲ್ಲೊಂದು. ಇದು ಶಂಕರ್ ಸಿಮೆಂಟ್, ಕೋರಮಂಡಲ್ ಸಿಮೆಂಟ್, ರಾಶಿ ಸಿಮೆಂಟ್ ಮುಂತಾದ ಬ್ರ್ಯಾಂಡ್ಗಳೊಂದಿಗೆ ವ್ಯವಹಾರ ನಡೆಸುತ್ತೆ. ಈ ಕಂಪನಿಯ ಮಾರುಕಟ್ಟೆ ಮೌಲ್ಯ 8,000 ಕೋಟಿ ಅಂತ ಅಂದಾಜಿಸಲಾಗಿದೆ. ಇಂಥ ಇಂಡಿಯಾ ಸಿಮೆಂಟ್ಸ್ ಕಂಪನಿ ಎನ್ ಶ್ರೀನಿವಾಸನ್ ಮಾಲೀಕತ್ವದ್ದು. ಇವರು ಈ ಹಿಂದೆ ಬಿಸಿಸಿಐ ಮತ್ತು ಐಸಿಸಿ ಅಧ್ಯಕ್ಷರಾಗಿದ್ದವರು. ಇವರ ಬಳಿ ಸುಮಾರು 700 ಕೋಟಿ ಆಸ್ತಿ ಇದೆ ಅಂತ ಅಂದಾಜಿಸಲಾಗಿದೆ. ಪಂಜಾಬ್ ಕಿಂಗ್ಸ್ ಇದುವರೆಗೆ ಐಪಿಎಲ್ ಟ್ರೋಫಿ ಮೇಲಕ್ಕೆತ್ತದ ತಂಡಗಳಲ್ಲಿ ಪಂಜಾಬ್ ಕಿಂಗ್ಸ್ ಕೂಡ ಒಂದು. ಡಾಬರ್ ಗ್ರೂಪ್ ನ ಮೋಹಿತ್ ಬರ್ಮನ್, ವಾಡಿಯಾ ಗ್ರೂಪ್ ನ ನೆಸ್ ವಾಡಿಯಾ, ಬಾಲಿವುಡ್ ನಟಿ ಪ್ರೀತಿ ಜಿಂಟಾ ಮುಂತಾದವರು ಈ ತಂಡದ ಮಾಲೀಕರಾಗಿದ್ದಾರೆ. ಅತಿ ಹೆಚ್ಚು ಷೇರು ಹೊಂದಿರೋ ಮೋಹಿತ್ ಬರ್ಮನ್ ರ ಒಟ್ಟು ಆಸ್ತಿ 2,000 ಕೋಟಿ. ನೆಸ್ ವಾಡಿಯಾರ ಒಟ್ಟು ಆಸ್ತಿ 1,000 ಕೋಟಿ ಅಂತ ಅಂದಾಜಿಸಲಾಗಿದೆ. ಪ್ರೀತಿ ಜಿಂಟಾದು 250 ಕೋಟಿ. ಮೂವರದ್ದು ಸೇರಿಸಿದ್ರೆ 3,250 ಕೋಟಿ ಆಗುತ್ತೆ. ರಾಜಸ್ಥಾನ್ ರಾಯಲ್ಸ್ ಐಪಿಎಲ್ ಮೊದಲ ಸೀಸನ್ ನ ಚಾಂಪಿಯನ್ ತಂಡವೇ ರಾಜಸ್ಥಾನ್ ರಾಯಲ್ಸ್. ಅದಾದ್ಮೇಲೆ ಕಪ್ ಎತ್ತಲೇ ಇಲ್ಲ. ಉದ್ಯಮಿಗಳಾದ ಮನೋಜ್ ಬದಲೆ, ಲಾಚ್ಲನ್ ಮುರ್ಡೋಕ್ ಮುಂತಾದವರು ಈ ತಂಡದ ಮಾಲೀಕರಾಗಿದ್ದಾರೆ. ಇದರಲ್ಲಿ ಅತಿ ಹೆಚ್ಚು ಅಂದ್ರೆ 65% ಶೇರ್ ಅನ್ನ ಮನೋಜ್ ಬದಲೆ ಹೊಂದಿದ್ದಾರೆ. ಮುರ್ಡೋಕ್ 13% ಷೇರು ಹೊಂದಿದ್ದಾರೆ. ಮನೋಜ್ ಬದಲೆಯ ಒಟ್ಟು ಆಸ್ತಿ 1,300 ಕೋಟಿ ಅಂತ ಅಂದಾಜಿಸಲಾಗಿದೆ. ಸೊ ಫ್ರೆಂಡ್ಸ್, ಇದಿಷ್ಟು ಐಪಿಎಲ್ ತಂಡಗಳ ಮಾಲೀಕರು ಯಾರು, ಅವರ ಹಿನ್ನೆಲೆ ಏನು, ಎಷ್ಟು ಶ್ರೀಮಂತರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇದರಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.